ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಅದ್ಭುತವಾದ ಬಸವಣ್ಣನವರ ಬೆಳಕು ನಮಗೆ ಮಾತನಾಡಿದ ರೀತಿಯಲ್ಲಿ ರಚಿಸಲಾಗಿರುವ ಈ ಪದ್ಯವನ್ನು ಕೇಳೋಣವೇ? ಬಸವಣ್ಣನವರ ವಿಶೇಷತೆ ಇದರಲ್ಲಿ ಎಷ್ಟು ಮಾರ್ಮಿಕವಾಗಿ ಪದ್ಯದಲ್ಲಿ ಜೋಡಿಸಲಾಗಿದೆ ಎಂಬುದನ್ನು ನಾವು ನೋಡೋಣ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ನಿಟ್ಟುಸಿದೆಯನ್ನು ಬೆಳಗಿಸಿ ಬಂದೆ, ನಿರಾಶರದೆಯನ್ನು ತೊಡಗಿಸಿ ಬಂದೆ. ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸಿ ಬಂದೆ. ದೀನರ ಬಾಳನ್ನು ಮುಸುಕಿದ ಕಾಳವ ಕಬಳಿಸಿ ಬಂದೆ, ಧವಳಿಸಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ. ಕನ್ನಡವನದಲ್ಲಿ ಕುಣಿದಾಡಿ ಬಂದೆ, ವಚನ ಪುಷ್ಪಗಳ ಮಲರಿಸಿ ಬಂದೆ. ಹಾಡುಗಬ್ಬಗಳ ಅಲರಿಸಿ ಬಂದೆ, ಸಂವಾದಗಳನ್ನು ಕುದುರಿಸಿ ಬಂದೆ. ನುಡಿಮುತ್ತುಗಳನ್ನು ಉದುರಿಸಿ ಬಂದೆ, ಪಾಮರ ಹೃದಯದಲ್ಲಿ ಪ್ರತಿಭೆಯ ಪ್ರಜ್ಞೆಯ ಪಸರಿಸಿ ಬಂದೆ, ಕುಸುರಿಸಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕಾಯಕ ಕ್ಷೇತ್ರದಿ ನಲಿದಾಡಿ ಬಂದೆ. ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ, ಕಾಯ ಕರ್ಮದಲ್ಲಿ ಕೈಲಾಸ ತೋರಿಸಿ. ವೃತ್ತಿ ಮುಖಕ್ಕೆ ಹೊಸ ಕಳೆ ಬರೆಸಿ, ಕಸುಬಿನ ಕೀಳ್ಮೆಯ ಕಲಂಕ ವರಿಸಿ. ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸ ಬಂದೆ, ಕೀರ್ತಿಸಿ ಬಂದೆ. ಬಸವನ ಬೆಳಕೆ ಎಲ್ಲರಿಗೆ ಮುಂದೆ, ವಿಶ್ವವೆಲ್ಲವೂ ನನ್ನದೇ ಎಂದೆ. ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ. ಅವರಿವರೆನ್ನದೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ. ಬರುವೆನು ಬರುವೆನು ಭುವಿಯನ್ನು ಬೆಳಗಿ, ಬಂದೇ ಬರುವೆನು ಬಂದೇ ಬರುವೆನು, ಬಂದೇ ಬರುವೆನು ಬಂದೇ ಬರುವೆನು. ಶರಣು ಶರಣಾರ್ಥಿಗಳು. ಬಸವನ ಬೆಳಕಿನ ಮಾತಿನಲ್ಲಿ ಎಷ್ಟು ಅರ್ಥವಿದೆ. ಹೌದು, ಇಂದು ವಿಶ್ವದೆಲ್ಲೆಡೆ ಬಸವನ ಬೆಳಕೇ ಪಸರಿಸಿದೆ. ಎಲ್ಲರಂತರಂಗದಲ್ಲಿ ಅರಿವಿನ ಬೆಳಕಾಗಿ ಹೊಳೆಯುತ್ತಿದೆ. ಜಗವನ್ನೆಲ್ಲ ಬೆಳಗುತ್ತಿದೆ. ಜಗದಲ್ಲಿ ಹರಡಿರುವ ಅಜ್ಞಾನದ ಮೌಢ್ಯದ ಕತ್ತಲೆಯನ್ನು, ಅಧಿಕಾರದ ಹಮ್ಮನ್ನು ತೊಡಗಿಸುವ ಕೋಲ್ಮಿಂಚಾಗಿ ಬೆಳೆಯುತ್ತಿದೆ, ಸೆಳೆಯುತ್ತಿದೆ. ನಮ್ಮೆಲ್ಲರ ಎದೆಯನ್ನು ಬೆಳಗುತ್ತಿದೆ. ಶರಣು ಶರಣಾರ್ಥಿಗಳು.